ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀರ್ ವಿರುದ್ಧ ಡಿಜಿ ಐಜಿಪಿಗೆ ದೂರು ನೀಡಲಾಗಿತ್ತು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡಲಾಗ್ತಾ ಇದ್ದಂಗಾಗಿ ಕಠಿಣ ಕಾನೂನು ಕ್ರಮ ಈತನ ಮೇಲೆ ಆಗಬೇಕು ಅಂತೇಳಿ ಯೂಟ್ಯೂಬರ್ ಸಮೀರ್ ವಿರುದ್ಧ ಡಿಜಿ ಐಜಿಪಿಗೆ ದೂರನ್ನು ಕೊಡಲಾಗಿದೆ. ಹಿಂದೂ ಮುಖಂಡ ತೇಜಸ್ ಗೌಡ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಜಾಲತಾಣದಲ್ಲಿ ಸುಳ್ಳು ಕೃತಕ ವಿಡಿಯೋವನ್ನು ಮಾಡಿದ್ದಾನೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಮಾನ ಮಾಡಿದ್ದಾನೆ. ಕೋಟ್ಯಾಂತರ ಹಿಂದೂ ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗಿದೆ. ಧರ್ಮಗಳ ನಡುವೆ ದ್ವೇಷ ಬಿತ್ತುವಂತ ಕೆಲಸ ಈತ ಮಾಡಿದ್ದಾನೆ. ಆತನನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಹಿಂದೂ ಪರ ಹೋರಾಟಗಾರ ತೇಜಸ್ ಗೌಡ ಡಿಜಿ ಐಜಿಪಿಗೆ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತ ಅಂಶಗಳು. ಈಗ ಧರ್ಮಸ್ಥಳ ವಿಚಾರ ಕೇವಲ ರಾಜ್ಯದಲ್ಲಿ ಅಷ್ಟೇ ಸದ್ದು ಮಾಡ್ತಾ ಇರುವಂತಹ ಪ್ರಕರಣ ಅಲ್ಲ, ಕೇವಲ ದೇಶದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸದ್ದು ಆಗ್ತಾ ಇರುವಂತಹ ಪ್ರಕರಣ ಇದು. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿರುವಂತಹ ಪ್ರಕರಣ, ಸೌಜನ್ಯ ಕೇಸ್ ವಿಚಾರವಾಗಿ ಎಲ್ಲ ಹಿಂದೂ ಪರ ಹೋರಾಟಗಾರರು ಮತ್ತೆ ಎಲ್ಲ ಹಿಂದೂ ಸಂಘಟನೆಗಳು ಆ ಠಾಣಾ ಸರಹದ್ದಿನಲ್ಲಿ ಎಲ್ಲರೂ ಸಹ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ತಿದ್ದಾರೆ. ಏನು ಅಂತಂದ್ರೆ ನಿರಂತರವಾಗಿ ಕಳೆದ 4-5 ತಿಂಗಳಿಂದ ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತವಾದ ಷಡ್ಯಂತ್ರ ಮಾಡಿಕೊಂಡು AI ಅನ್ನೋ ಒಂದು ತಂತ್ರಗಳನ್ನ ಇಟ್ಕೊಂಡು ನಿರಂತರವಾಗಿ ಅಪಪ್ರಚಾರ ಮಾಡ್ತಾನೆ ಬಂದಿದ್ದಾನೆ. ಜಿಯಾದ್ ಮನಸ್ಸಿರುವಂತ ಸಮೀರ್ ಅವನು. ಇಷ್ಟೆಲ್ಲ ಆದ್ರೂ ಸಹ ಇನ್ನವ್ರಿಗೆ ಏನಕ್ಕೆ ಪೊಲೀಸ್ ಒಮ್ಮೆ ಕ್ರಮ ತಗೊಂಡು ಅವ್ರಿಗೆ ಅವನ್ನ ಬಂಧನ ಮಾಡಿಲ್ಲ. ಏನಕ್ಕೆ ಅಂದ್ರೆ ಸರ್ಕಾರ ಏನಾದ್ರು ಅವನ್ನ ಕುಮ್ಮ ಕೊಡ್ತೀಜ, ಸರ್ಕಾರ ಏನೋ ಸಹಾಯ ಮಾಡ್ತೀಜ ಅವನ ವಿರುದ್ಧ ಮಾಡಿ ಅಂತ. ಇದೇ ಅನ್ಯ ಧರ್ಮೀಯರ ವಿರುದ್ಧ ಹಿಂದೂ ಕಾರ್ಯಕರ್ತರು ಏನಾದ್ರೂ ಬರವಣಿಗೆ ಮುಖಾಂತರ ಇಲ್ಲೇನೋ ಕಮೆಂಟ್ ಹಾಕಿದ್ರೆ ರಾತ್ರೋರಾತ್ರಿ ಹೋಗಿ ನೀವು ಬಂಧನ ಮಾಡುವಂತ ಪೊಲೀಸ್ ಅಧಿಕಾರಿಗಳು ಇನ್ನವರೆಗೂ ಈ ಜಿಹಾದಿ ಮನಸ್ಥಿತಿ ಇರುವಂತ ಸಮೀರ್ ಏನಕ್ಕೆ ಬಂಧನ ಮಾಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತೇಳಿ ಈಗ ಯೂಟ್ಯೂಬರ್ ಸಮೀರ್ ವಿರುದ್ಧ ದೂರು ದಾಖಲಾಗಿದೆ. ಸೊ ಮುಂದಿನ ಕಾನೂನು ಕ್ರಮ ಹೇಗಿರುತ್ತೆ? ಈತನಿಗೆ ಕರೆಸಿ ವಿಚಾರಣೆ ಮಾಡುವಂತ ಸಾಧ್ಯತೆ ಇರುತ್ತಾ? ಹೇಮಕುಮಾರ್, ಸದ್ಯಕ್ಕೆ ಈ ಸಮೀರ್ ಎಂಬಾತ ಏನಿದ್ದಾನೆ ಈತ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಾಕಷ್ಟು ಸದ್ದು ಮಾಡ್ತಾ ಇರುವಂತದ್ದು ಮತ್ತು ಧರ್ಮಸ್ಥಳದಲ್ಲಿ ಏನು ಸಾಲು ಅತ್ಯಾಚಾರ ಕೊಲೆಗಳಾಗಿದೆ ಅನ್ನೋ ಒಂದು ಆಂಗಲ್ ನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಕೂಡ ಈತ ಹರಿಬಿಟ್ಟಿದ್ದ. ಅದಾದ್ಮೇಲೆ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವೂ ಕೂಡ ವೈರಲ್ ಆಯ್ತು, ಅದಾದ್ಮೇಲೆ ಧರ್ಮಸ್ಥಳದಲ್ಲಿ ಈಗ ಏನೆಲ್ಲ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಅದರ ಮುಂದುವರಿದ ಭಾಗವಾಗಿ ಈ ಸಮೀರ್ ಏನಿದ್ದಾನೆ, ಸಮೀರ್ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಧರ್ಮಸ್ಥಳದಲ್ಲಿ ಇರುವಂತಹ ದೇವಸ್ಥಾನ ಇದೆ, ಅದನ್ನ ಟಾರ್ಗೆಟ್ ಮಾಡಿ ಅದರ ವಿರುದ್ಧವಾಗಿ ಅಶಾಂತಿ ಬಿತ್ತುವಂಥದ್ದು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳನ್ನ ಹೇಳುವಂಥದ್ದು ಮತ್ತು ಈ ಕೃತಕವಾದಂತಹ ಮತ್ತು ಅಪ್ರಾಮಾಣಿಕ ವಿಡಿಯೋವನ್ನ ಮಾಡಿದ್ದಾನೆ ಅನ್ನೋ ಒಂದು ಆಂಗಲ್ ನಲ್ಲಿ ಈ ಮೂಲಕ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಮಾನಕರ ಪ್ರಚಾರ ಮಾಡಿದ್ದಾನೆ ಮತ್ತು ಕೋಟ್ಯಾಂತರ ಹಿಂದೂ ಭಕ್ತರ ಭಾವನೆಗಳಿಗೆ ಈ ಮೂಲಕ ಧಕ್ಕೆಯಾಗಿದೆ ಅನ್ನೋ ಒಂದು ಆಂಗಲ್ ನಲ್ಲಿ ಈಗ ತೇಜಸ್ ಗೌಡ ಏನಿದ್ದಾರೆ, ಹಿಂದೂ ಪರ ಹೋರಾಟಗಾರ, ಅವರು ಧರ್ಮಗಳ ನಡುವೆ ದ್ವೇಷ ಬೀಜ ಬಿತ್ತಿ ಅಶಾಂತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದಾನೆ. ಆತನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಬೇಕು ಮತ್ತು ಆತನ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತ ಈಗ ಒಂದು ಡಿಜಿಐಜಿಪಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅದು ಸ್ವೀಕಾರ ಕೂಡ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಯಾವೆಲ್ಲ ಸೆಕ್ಷನ್ ಗಳನ್ನ ಹಾಕ್ಬೋದು ಮತ್ತು ಏನಾದ್ರೂ ಕೂಡ ಇದನ್ನ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಠಾಣೆಗೆ ವರ್ಗಾವಣೆ ಮಾಡುವಂತಹ ಅಂದ್ರೆ ಡಿಜಿಐಜಿಪಿ ಅವರು ಸೂಚನೆ ಮೇರೆಗೆ ಒಂದು FIR ಅನ್ನು ಕೂಡ ದಾಖಲು ಮಾಡಿಕೊಳ್ಳಬಹುದಾದಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದ್ರೆ ಪ್ರಕರಣವನ್ನ ಎಷ್ಟು ಮಟ್ಟಿಗೆ ಪೊಲೀಸರು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಕೂಡ ಇದು ಡಿಪೆಂಡ್ ಆಗುತ್ತೆ. ಸದ್ಯಕ್ಕಂತೂ ತೇಜಸ್ ಕೂಡ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ಮತ್ತು ಹಿಂದೂ ಧರ್ಮವನ್ನ ಮತ್ತು ಜಿಹಾದಿ ಮನಸ್ಥಿತಿಯ ಈ ವ್ಯಕ್ತಿ ಏನಿದ್ದಾನೆ ಈತ ನಮ್ಮ ಹಿಂದೂ ಧರ್ಮವನ್ನ ಒಂದು ರೀತಿ ಕೆಳಮಟ್ಟಕ್ಕೆ ದೂಡಬೇಕು ಮತ್ತು ಕೆಟ್ಟದಾಗಿ ಬಿಂಬಿಸಬೇಕು ಮತ್ತು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಈತ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆಂಗಲ್ ನಲ್ಲಿ ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಇನ್ನು ಡಿಜಿಐಜಿಪಿ ಅವರ ಕಚೇರಿಯಲ್ಲೂ ಕೂಡ ಇದು ಸ್ವೀಕಾರ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಈ ದೂರಿನ ಆಧಾರದ ಮೇಲೆ ಸಮೀರ್ ವಿರುದ್ಧ ಏನೆಲ್ಲ ಕ್ರಮ ಆಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್ಕಾರ ಅವನ್ನ ಕುಮ್ಮ ಕೊಡ್ತೀಜ ಸಮೀರ್ ವಿರುದ್ಧ DG ಮತ್ತೆ IG ಅವರಿಗೆ ದೂರು ಕೊಟ್ಟಿದ್ದೀನಿ ಇವತ್ತು. ಮತ್ತೆ ರಾಜ್ಯಾದ್ಯಂತ ಎಲ್ಲ ಹಿಂದೂ ಪರ ಹೋರಾಟಗಾರರು ಮತ್ತೆ ಎಲ್ಲ ಹಿಂದೂ ಸಂಘಟನೆಗಳು
ಆ ಠಾಣಾ ಸರಹದ್ದಿನಲ್ಲಿ ಎಲ್ಲರೂ ಸಹ ಸ್ವಯಂ ಪ್ರೇರಿತ ಗುರು ದಾಖಲು ಮಾಡ್ತಿದ್ದಾರೆ. ಏನು ಅಂತಂತಂದ್ರೆ ನಿರಂತರವಾಗಿ ಕಳೆದ 4-5 ತಿಂಗಳಿಂದ ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತವಾದ ಷಡ್ಯಂತ್ರ ಮಾಡಿಕೊಂಡು AI ಅನ್ನೋ ಒಂದು ತಂತ್ರಗಳನ್ನ ಇಟ್ಕೊಂಡು ನಿರಂತರವಾಗಿ ಅಪಪ್ರಚಾರ ಮಾಡ್ತಾನೆ ಬಂದಿದ್ದಾನೆ. ಜಿಯಾದ್ ಮನಸ್ಸಿರುವಂತ ಸಮೀರ್ ಅವನು. ಇಷ್ಟೆಲ್ಲ ಆದ್ರೂ ಸಹ ಇನ್ನವ್ರಿಗೆ ಏನಕ್ಕೆ ಪೊಲೀಸ್ ಅವನ ಕ್ರಮ ತಗೊಂಡು ಇನ್ನವ್ರಿಗೆ ಏನೋ ಅವನ್ನ ಬಂಧನ ಮಾಡಿಲ್ಲ. ಏನಕ್ಕೆ ಅಂದ್ರೆ ಸರ್ಕಾರ ಏನಾದ್ರು ಅವನ್ನ ಕುಮ್ಮ ಕೊಡ್ತೀಜ, ಸರ್ಕಾರ ಏನಾದ್ರು ಸಹಾಯ ಮಾಡ್ತೀಜ ಅವನ ವಿರುದ್ಧ ಮಾಡಿ ಅಂತ. ಇದೇ ಅನ್ಯ ಧರ್ಮೀಯರ ವಿರುದ್ಧ ಹಿಂದೂ ಕಾರ್ಯಕರ್ತರು ಏನಾದ್ರೂ ಬರವಣಿಗೆ ಮುಖಾಂತರ ಇಲ್ಲೇನೋ ಕಮೆಂಟ್ ಹಾಕಿದ್ರೆ ರಾತ್ರೋರಾತ್ರಿ ಹೋಗಿ ನೀವು ಬಂಧನ